ಆರಂಭವಾಗಿ ಮತ್ತಾಯನ ಸುವಾರ್ತೆಯ ಒಂದು 6ನೇ ಅಧ್ಯಾಯದ 25ನೇ ವಾಕ್ಯದಿಂದ ನಾವು ಕೆಲವು ವಾಕ್ಯಗಳನ್ನು ನಾವು ಓದಿಕೊಂಡು ಮುಂದೆ ಹೋಗುವಂತೆ ನಾವು ಹೋಗುವಂತವರಾಗಿರೋಣ. ಓದಿ ನನಗೆ ಸಹಾಯ ಮಾಡುವಂತವ್ರು ಸಹೋದರರಿದ್ರೆ ಓದ್ಬೋದು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತವೂ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಗಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸೋನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಮಹಿಮೆ ಉಂಟಾಗ್ಲಿ. ಓದಿದಂತ ವಾಕ್ಯ ಭಾಗವನ್ನು ದೇವರು ಆಶೀರ್ವದಿಸಲಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ವಿಷಯ ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ನಾವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ 25ನೇ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ 27ನೇ ವಾಕ್ಯದಲ್ಲಿ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಿಲ್ಲ ಎಂಬುದಾಗಿ ನೋಡ್ತೇವೆ. 28ನೇ ವಾಕ್ಯದಲ್ಲಿ ಚಿಂತೆ ಮಾಡಬೇಡ್ರಿ. ಮತ್ತು ಅದೇ ತರ 31ನೇ ವಾಕ್ಯದಲ್ಲಿ ಕೂಡ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು 33ನೇ ವಾಕ್ಯ ಭಾಗದಲ್ಲಿ ಕೂಡ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಒಂದು ವಿಷಯವನ್ನು ನಾವು ನೋಡುವಾಗ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಹೇಳ್ತಾ ಇದ್ದಾನೆ ಎಂಬುವಂತ ವಿಷಯವನ್ನು ನೋಡುವಾಗ, ನಮ್ಮ ದೇವರು, ನಮ್ಮ ರಕ್ಷಕನು ಆದಿಯಿಂದಲೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆತನು, ಆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರು, ಆತನು ಈ ಭೂಲೋಕದಲ್ಲಿ ಸರ್ವವನ್ನು ಉಂಟು ಮಾಡಿದ. ಆಕಾಶವನ್ನು, ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಎಲ್ಲವನ್ನು ಉಂಟು ಮಾಡಿದ. ಆದರೆ ಮನುಷ್ಯನಿಗೆ ಏನೇನು ಅಗತ್ಯ ಎಂಬುದಾಗಿ ತಿಳಿದುಕೊಂಡು ದೇವರು ಮೊದಲೇ ಮನುಷ್ಯನಿಗೆ ಏನೇನು ಬೇಕು ಭೂಮಿಯಲ್ಲಿ ಅದು ಎಲ್ಲವನ್ನು ದೇವರು ಮೊದಲೇ ಉಂಟು ಮಾಡಿದ. ಆನಂತರ ಮನುಷ್ಯನನ್ನು ಉಂಟು ಮಾಡ್ತಾ ಇದ್ದಾನೆ. ನೋಡ್ರಿ, ದೇವರ ಒಂದು ಪ್ಲಾನ್. ದೇವರು ಈ ಭೂಲೋಕದಲ್ಲಿ ಮನುಷ್ಯನಿಗೆ ಏನೇನು ಬೇಕು ಎಂಬುದಾಗಿ ಮೊದಲೇ ಆತನು ಸೃಷ್ಟಿ ಮಾಡಿ, ಮನುಷ್ಯನಿಗೆ ಏನೇನು ಅಗತ್ಯ ಇದೆ ಭೂಮಿ ಮೇಲೆ ಅದನ್ನೆಲ್ಲವನ್ನು ಮೊದಲೇ ಉಂಟು ಮಾಡಿದ. ಆ ನಂತರ ಮನುಷ್ಯನನ್ನು ದೇವರು, ನಮಗೆಲ್ಲ ಗೊತ್ತಿದೆ, ದೇವರು ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡುತ್ತಾನೆ ಎಂಬುದಾಗಿ, ಮತ್ತು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ
ಆತನ ಪ್ಲಾನ್ ಪ್ರಕಾರ, ಆತನ ಚಿತ್ರದ ಪ್ರಕಾರ ಮನುಷ್ಯನನ್ನು ಉಂಟು ಮಾಡುವಂತದ್ದನ್ನು ನೋಡ್ತೇವೆ. ಆದ್ರೆ ಈ ಭೂಲೋಕದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ, ಆತನಿಗೆ ಬೇಕಾದದ್ದನ್ನು ಎಲ್ಲವನ್ನು ಒದಗಿಸಿದ. ಆದರೆ ಮನುಷ್ಯನಲ್ಲಿ ಬಂದಂತ ಚಿಂತೆ ಮಾಡ್ಬೇಡ್ರಿ ಎಂಬುವಂತ ವಿಷಯ ದೇವರು ಹೇಳೋದಕ್ಕೆ ಮುಂಚಿತವಾಗಿ ದೇವರನ್ನು ಅರಿತುಕೊಳ್ಳದೆ ಅವರು ಆದಾಮ ಮತ್ತು ಹವ್ವಾಳ ಅವ್ರು ಏನ್ ಮಾಡಿದ್ರು? ಮೊದಲು ಯಾವ ಚಿಂತೆ ಇರ್ಲಿಲ್ಲ. ದೇವರು ತನ್ನ ಸೃಷ್ಟಿ ಕ್ರಮವನ್ನು ಮುಗಿಸಿದ ಮೇಲೆ ಅವರನ್ನು ಉಂಟು ಮಾಡ್ತಾನೆ. ಆದ್ರೆ ಅವ್ರಿಗೆ ಯಾವ ಚಿಂತೆ ಇರುವುದಿಲ್ಲ. ನೀವು ತೋಟದಲ್ಲಿ ಇರುವಂತ ಬೇಕಾದ ಹಣ್ಣನ್ನು ನೀವು ಯಥೇಚ್ಛಾಗಿ ತಿನ್ನಬಹುದು. ಅವಾಗ ಯಾವ ಚಿಂತೆಯೂ ಕೂಡ ಇರ್ಲಿಲ್ಲ ಪ್ರಿಯ. ಅವಾಗ ಆ ಮನುಷ್ಯನು ಆದಾಮ ಅವಳು ಸ್ವತಂತ್ರವಾಗಿ ಯಾವ ಚಿಂತೆ ಮಾಡದೆ ಹಸುವಾದಾಗೆಲ್ಲ ಆ ಮರದ ಹಣ್ಣುಗಳನ್ನು ಯಥೇಚ್ಛಾಗಿ ತಿನ್ನಬಹುದು ಎಂಬುದಾಗಿ ದೇವರ ಅಪ್ಪಣೆ ಕೊಟ್ಟದ್ದು ಅವರು ನೆರವೇರಿಸ್ತಾ ಬಂದ್ರು, ತಿನ್ನುತ್ತಾ ಬಂದ್ರು. ಆದ್ರೆ ಯಾವ ಚಿಂತೆಯೂ ಕೂಡ ಇರ್ಲಿಲ್ಲ. ಈ ಮನುಷ್ಯನಿಗೆ ಚಿಂತೆ ಮಾಡುವಂತ ವಿಷಯ ಯಾವಾಗ ಬಂತು ಎಂಬುದಾಗಿ ನಾವು ನೋಡುವಾಗ, ಕರ್ತನ ವಾಕ್ಯಗಳನ್ನು ನಂಬದೆ, ಕರ್ತನ ವಾಕ್ಯಗಳನ್ನು ಅಂಗೀಕರಿಸಿಕೊಳ್ಳದೆ, ಅದು ಸತ್ಯ, ದೇವರ ವಾಕ್ಯ ಹೇಳ್ತಾ ಇದೆ, ಆತನನ್ನು ಮಾತನ್ನು ನಾವು ಮೀರಿದ್ರೆ ಅಲ್ಲಿ ಚಿಂತೆ ಬಂತು. ಆದಾಮ ಅವಳು ಆ ಚಿಂತೆಯನ್ನು ಮಾಡಿದರು. ಆದರೆ ದೇವರ ಮಾತನ್ನು ಸುಳ್ಳೆಂದು ನಂಬಿದರು, ಸೈತಾನ ಹೇಳುವಂತ ಮಾತನ್ನು ಸತ್ಯವೆಂಬುದಾಗಿ ಹೇಳಿದರು. ಯಾವಾಗ ಅವರು ದೇವರ ಮಾತನ್ನು ಬಿಟ್ಟು ಸೈತಾನನ ಮಾತಿಗೆ ಕಿವಿಗೊಟ್ರು, ಅವಾಗ್ಲಿಂದನೇ ಅವರಿಗೆ ಒಳ್ಳೆಯದು ಕೆಟ್ಟದರ ಅರಿವು ಒಂದು ಬಂತು. ಎರಡನೇದಾಗಿ ಈ ಭೂಲೋಕದಲ್ಲಿ ಅವರು ಚಿಂತೆ ಮಾಡಲೇಬೇಕಾಗುವಂತ ಪರಿಸ್ಥಿತಿ ಬಂತು. ದೇವರು ಹೇಳ್ತಾ ಇದ್ದಾನೆ ಏನಂತಂದ್ರೆ, ಆದಾಮಗೆ ಮತ್ತು ಅವ್ವಳಿಗೆ ಆಮೇಲೆ ಆ ಸರ್ಪಕ್ಕೆ ಹೇಳುವಂತ ವಿಷಯ, ನೀನು ಆದಾಮ ಅವಳನ್ನು ಮೋಸ ಮಾಡಿಸಿದ್ದಕ್ಕಾಗಿ ಆ ಸರ್ಪ ಕೇಳುತ್ತ, ನೀನು ನಿನ್ನ ಜೀವಮಾನದಲ್ಲಿ ಹೊಟ್ಟೆಯಿಂದ ಹರಿದು ಮಣ್ಣೆ ತಿನ್ನುವಿ ಎಂಬುದಾಗಿ ಶಾಪ ಹಾಕಿದ. ಮಾತ್ರವಲ್ಲದೆ ಅವಳಿಗೂ, ನೀನು ಈ ಕೆಲಸವನ್ನು ಮಾಡಿದ್ರಿಂದ ನೀನು ಮಕ್ಕಳನ್ನು ನಡೆಯುವಾಗ ಆವಾಗ ನೀನು ಬೇನೆಯನ್ನು ಅನುಭವಿಸುವಿ ಎಂಬುದಾಗಿ. ಮತ್ತು ಆದಾಮನಿಗೆ ಹೇಳುವಂತ ವಿಷಯ, ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ಹಣ್ಣನ್ನು ವೃಕ್ಷದ ಹಣ್ಣನ್ನು ತಿಂದುದಕ್ಕಾಗಿ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಎಂಬುದಾಗಿ ಹೇಳುವ. ಆವಾಗ್ಲಿಂದಲೇ ಈ ಭೂಲೋಕದಲ್ಲಿ ಅವರು ಚಿಂತೆ ಮಾಡಬೇಕಾಯಿತು ಪ್ರಿಯರು. ಅಲ್ಲಿನಿಂದನೇ ಅಲ್ಲಿನಿಂದ ಬಂತಂತ ಆ ಚಿಂತೆ ಮಾಡುವುದಕ್ಕೆ ಪ್ರಾರಂಭವಾಯಿತು. ಆ ಚಿಂತೆ ಮಾಡಬಾರದು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಏನು ಆದಾಮ ಅವಳನ್ನು ಸೃಷ್ಟಿ ಮಾಡಿದಾಗ, ಅವರು ಬೆತ್ತಲೆಯಾದಾಗ ಅವರಲ್ಲಿ ಬಂದಂತ, ನಾವು ಬೆತ್ತಲೆ ಆಗಿದ್ದೇವೆ ಎಂಬುವಂತ ಚಿಂತೆ ಬಂತು. ಮೊದಲನೇದು, ನಾವು ಬೆತ್ತಲೆ ಆಗಿದ್ದೇವೆ. ಮೊದಲು ಅವರು ದೇವರು ಬೆತ್ತಲೆಯಾಗಿ ಉಂಟು ಮಾಡಿರುವಾಗ ನಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ ಅವ್ರು ಚಿಂತೆ ಮಾಡ್ಲಿಲ್ಲ. ಯಾಕಂದ್ರೆ ದೇವರ ನಿಯಂತ್ರಣದಲ್ಲಿ ಯಾವ ಪಾಪದಲ್ಲಿ ಅವರು ಬೀಳಲಿಲ್ಲ. ಆದ್ರೆ ಇಲ್ಲಿ ಪಾಪಕ್ಕೆ ಬಿದ್ದ ನಂತರ ಚಿಂತೆ ಮಾಡ್ಬೇಕಾದಂತ ಅವಶ್ಯಕತೆ ಬಂತು. ದೇವರ ಮುಂದೆ ಹೇಳ್ತಾ ಇದ್ದಾರೆ, ಆದಾಮ ಎಲ್ಲಿದ್ದೀ ಅಂತ ಕೇಳಿದಾಗ, ನೀ ಬರುವ ಸಫಲವನ್ನು ಕೇಳಿ ನಾನು ಮರದ ಅಲ್ಲಿ ಅಡಗಿಕೊಂಡಿದ್ದೇನೆ. ಯಾಕೆ ಅಡಗಿಕೊಳ್ಬೇಕು ಎಂಬುದಾಗಿ ಕೇಳುವಾಗ, ನೀನು ಆ ಹಣ್ಣನ್ನು ತಿಂದೆ ಎಂಬುದಾಗಿ ಕೇಳುವಾಗ, ಹೌದು, ನನ್ನ ಜೊತೆಯಲ್ಲಿರುವಂತ ಹೆಂಡತಿ ನನಗೆ ಕೊಟ್ಟಳು, ನಾ ತಿಂದೇನೆ. ಅಲ್ಲಿ ಒಪ್ಪಿಕೊಳ್ತಾ ಇಲ್ಲ ಪ್ರಿಯರ. ಅಲ್ಲಿಂದನೇ ಚಿಂತೆ ಪ್ರಾರಂಭವಾಯಿತು. ನಾವು ಏನು ಉಟ್ಟುಕೊಳ್ಬೇಕು, ಆದ್ರೂ ಕೂಡ ದೇವರು ಅವರನ್ನು ಕೈ ಬಿಡಲಿಲ್ಲ. ಅವರಿಗೆ ಒಂದು ಚರ್ಮದ ಅಂಗಿಯನ್ನು ಹೊಲಿಸ್ತಾನೆ. ಅವರ ಮಾನ ಕಾಪಾಡ್ತಾ ಇದೆ. ಅಲ್ಲಿ ಏನು ಉಟ್ಟುಕೊಳ್ಳಬೇಕು ಎಂಬುದಾಗಿ ಅವ್ರ ಎಲೆಗಳು ಮಾತ್ರ ಉಟ್ಟುಕೊಂಡ್ರು. ಆದ್ರೆ ಆ ಎಲೆಗಳು ಶಾಶ್ವತವಾಗಿರಲಿಲ್ಲ, ಉದುರಿ ಹೋಗ್ತಾ ಇದ್ವು ಪ್ರಿಯರು. ಆದರೆ ಅವರ ಜೀವಿತದಲ್ಲಿ ದೇವರು
ಆ ಬಾಡಿ ಹೋಗದಂತ ಆ ಒಂದು ಚರ್ಮದ ಮಾಂಸವನ್ನು, ಆ ಚರ್ಮದ ಆ ಅಂಗಿಯನ್ನು ಅವರಿಗೆ ಹೊಲಿದು ಕೊಟ್ಟನು ಎಂಬುದಾಗಿ. ನೋಡ್ರಿ, ದೇವರು ಯಾರು ಎಂಬುದಾಗಿ ಅವರು ತಿಳಿದುಕೊಂಡು ಅವರು ಚಿಂತೆ ಮಾಡಬಾರದು ಎಂಬುದಾಗಿ, ನನ್ನ ಜೊತೆಯಲ್ಲಿರುವಂತವ್ರು ಯಾರು ಚಿಂತೆ ಎಸಬಾರದು ಎಂಬುವಂತ ವಿಷಯವನ್ನು ಅಲ್ಲಿ ನಾವು ನೋಡ್ತೇವೆ. ಆದ್ರೆ ಅವರು ಚಿಂತೆ ಮಾಡುವುದಕ್ಕೆ ಶುರುವಾದದ್ದು ಪಾಪ ಮಾಡಿದ್ರಿಂದ, ದೇವರ ವಾಕ್ಯವನ್ನು ತಪ್ಪಿ ನಡೆಯುವಾಗ ಅಲ್ಲಿಂದನೇ ಬಂದಂತ ಈ ಚಿಂತೆ ನಾವು ನೋಡ್ತೇವೆ. ಆದ್ರೆ ದೇವರು ಈ ಭೂಮಿ ಮೇಲೆ ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನು ಉಂಟು ಮಾಡಿದ ನಂತರ ಮನುಷ್ಯನನ್ನು ಉಂಟು ಮಾಡಿದ ಪ್ರಿಯರೇ. ಉಂಟು ಮಾಡಿದ ಮೇಲೆ ಅವರು ಆ ದೇವರೊಟ್ಟಿಗೆ ಅನ್ಯೋನ್ಯತೆಯಾಗಿ ಇದ್ದಿದ್ರೆ ಈ ಚಿಂತೆ ಮಾಡುವಂತ ಅವಶ್ಯಕತೆ ಅವ್ರಿಗಿರ್ಲಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳುವಂಥದ್ದು, ಯೇಸು ಸ್ವಾಮಿ ಈ ಕಾರಣದಿಂದ ಏನಂತ, ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ನಮ್ಮ ದೇಹದ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ನೋಡ್ರಿ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಇವೆಲ್ಲ ನಮ್ಮ ಜೀವಿತದಲ್ಲಿ ಕರ್ತನು ಹೇಳ್ತಾ ಇದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕರ್ತನು ನಮ್ಮ ಪ್ರಾಣಧಾರಣೆಗೆ ಊಟ ಏನ್ ಮಾಡ್ಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಈ ಚಿಂತೆ ಇನ್ನು ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳುವಾಗ, ಆದ್ರೆ ಅದಕ್ಕೆ ವಿರೋಧವಾಗಿ ದೇವ ಮಕ್ಕಳು, ನಾವು ದೇವರ ಸೇವಕರು ಚಿಂತೆ ಮಾಡ್ತೀವಿ. ಈ ಚಿಂತೆ ಮಾಡೋದಕ್ಕೆ ಆಗೋದೇ ಇಲ್ಲ, ಮಾಡ್ತಾನೇ ಇದೆ. ನಾಳೆ ಏನು ಮಾಡ್ಬೇಕು, ಇವತ್ತು ಬೆಳಿಗ್ಗೆ ಏನು ಊಟ ಮಾಡಿದ್ದೇವೆ, ನಾಳೆ ಮಧ್ಯಾಹ್ನ ಏನು ಊಟ ಮಾಡಬೇಕು, ಈ ಚಿಂತೆಗಳು ನಮ್ಮಲ್ಲಿ ಬರ್ತಾನೆ ಇರ್ತವೆ. ಅದರ ದೇವರು ನೋಡುವಾಗ ಚಿಂತೆ ಮಾಡ್ಬೇಡ. ಅದಕ್ಕೆ ಸರಿಯಾದಂತ ಉದಾಹರಣೆಯನ್ನು ದೇವರು ಅಲ್ಲಿ ಕೆಳಗಿನ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದೇನೆ. ಆಕಾಶದಲ್ಲಿ ನೋಡ್ರಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುತ್ತವ ಇಲ್ಲ ಮತ್ತು ಕೊಯ್ಯುವುದೂ ಇಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಪ್ರಿಯ. ಇವತ್ತು ನಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಓದುವಂತ, ವಾಕ್ಯ ಹೇಳುವಂತ ನನ್ನ ಸಂಗಡ ಕೂಡ ಮಾತಾಡ್ತಾ ಇದ್ದೇನೆ, ಕೇಳುವಂತ ನಿಮ್ಮ ಸಂಗಡ ಕೂಡ ಮಾತಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ನಾವು ಯಾವ ರೀತಿಯಲ್ಲಿ ಕರ್ತನ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀವಿ, ದೇವರು ಮಾಡಬಾರ್ದು ಎಂಬುದಾಗಿ ಹೇಳಿದಂತ ವಿಷಯವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಆದಾಮ ಅವಳು ಏನ್ ಮಾಡಿದ್ರು, ನೀವು ಗಿಡದ ಈ ಮರದ ಹಣ್ಣನ್ನು, ನೀವು ತೋಟದ ಮಧ್ಯದಲ್ಲಿರುವಂತ ಮರದ ಹಣ್ಣನ್ನು ನೀವು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ನೀವು ಸತ್ತು ಹೋಗುವಿರಿ ಎಂಬುದಾಗಿ ಆಜ್ಞಾಪಿಸಿದಾಗಲೂ ದೇವರು ಹೇಳಿದಂತ ಸತ್ಯ ವಾಕ್ಯವನ್ನು ಬಿಟ್ಬಿಟ್ರು ಪ್ರಿಯರೇ. ಅವರು ಏನ್ ಮಾಡಿದ್ರು ನಮಗೆಲ್ಲ ಗೊತ್ತಿದೆ ಈ ವಾಕ್ಯ, ಅದನ್ನ ವಿವರಣೆ ಮಾಡಕ್ ಹೋಗುದಿಲ್ಲ, ಅಲ್ಲಿ ಹೇಳುವಂತ ವಿಷಯ. ಆದ್ರೆ ತೋಟದ ಮಧ್ಯದಲ್ಲಿರುವಂತಹ ಹಣ್ಣನ್ನು ನೀವು ತಿನ್ಬೇಡ್ರಿ ಅಷ್ಟೇ. ಆ ಒಂದು ಹಣ್ಣು ತಿಂದದ್ರಿಂದ ಇಷ್ಟೆಲ್ಲ ಚಿಂತೆ ಮಾಡುವುದಕ್ಕೆ ಬಂತು. ಆದ ಕಾರಣ ದೇವರಲ್ಲಿ ಚಿಂತೆ ಭಾರವನ್ನು ಹಾಕದೆ ನಮ್ಮಲ್ಲೇ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಚಿಂತೆ ಮಾಡ್ತಾ ಇದ್ದೀವಿ. ಈಗ ತಂದೆ ಇರುವಾಗ ಮಗನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ತಂದೆ ಮಗನಿಗೆ ಏನು ಕೇಳಿದ್ದವನು ಕೊಡುವಂತವನಾಗಿದ್ದಾನೆ. ಆ ಮಗನು ಈಗ ಸ್ಕೂಲಿಗೆ ಹೋಗಿದ್ದಾನೆ, ಕಾಲೇಜ್ ಓದ್ತಾನೆ ಅಂದ್ರೆ ತಿಳ್ಕೊಳ್ರಿ. ಆದ್ರೆ ಆ ಮಗುಗೆ ನಾಳೆ ಫೀಸ್ ಕಟ್ಟಬೇಕಾಗಿದೆ. ಆ ಮಗನಿಗೆ ಫೀಸ್ ಕಟ್ಟಬೇಕಾದ್ರೆ ಅವ್ರ ಸ್ಕೂಲಲ್ಲಿ ಮಾಸ್ಟರ್ ಹೇಳಿರ್ತಾರೆ, ನಾಳೆ ಬರುವಾಗ ಸ್ಕೂಲ್ ಫೀಸ್ ನಿಮ್ಮ ಮನೆಯಿಂದ ತೆಗೆದುಕೊಂಡು ಬರಬೇಕು ಎಂಬುದಾಗಿ ಒಂದು ಮಾತು ಆ ಮಗನ ಮುಂದೆ, ಸ್ಕೂಲು ಕಾಲೇಜ್ ಓದುವಂತ ಯವನಸ್ಥ ಮಕ್ಕಳ ಮುಂದೆ ಕೂಡ ಹೇಳಿರ್ಬೋದು. ಅದನ್ನು ಬಂದು ಅವರ ತಂದೆ ತಾಯಿಗಳಿಗೆ ತಿಳಿಸುವಾಗ ಆ ಚಿಂತೆ
ಅವರು ಮರೆತು ಬಿಡ್ತಾರೆ. ತಂದೆ ತಾಯಿಗಳ ಮೇಲೆ ಹಾಕಿ, ಅಮ್ಮ ನಾವು ನಾಳೆಗೆ ಹೋಗ್ಬೇಕು, ಫೀಸ್ ಕಟ್ ತಗೊಂಬಾ ಅಂತ ಹೇಳಿದಾರೆ, ಅದು ಕೊಡ್ಬೇಕು, ನಾಳೆ ಹೋಗುವಾಗ ಒಯ್ಬೇಕು ಅಂತ ಹೇಳಿ ಅದನ್ನ ಮರೆತು ಬಿಡ್ತಾರೆ. ಆ ಚಿಂತೆ ಅವ್ರ ಮೇಲೆ ಹಾಕಿಬಿಟ್ಟು ಮರೆತು ಬಿಡ್ತಾರೆ. ಮತ್ತೆ ಪದೇ ಪದೇ ಅವರು ಆ ಚಿಂತೆ ಮಾಡಕ್ ಹೋಗಲ್ಲ ಪ್ರಿಯರೇ. ಆದ್ರೆ ಈ ವಾಕ್ಯ ಸಂದೇಶದಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯ, ನಮ್ಮ ತಂದೆಯಾದ ದೇವರು ಮುಂದೆ ನಾವು ದೇವರು ಚಿಂತೆ ಮಾಡ್ಬೇಡ್ರಿ ಎಂಬುದಾಗಿ ಹೇಳಿದ್ದಾನೆ. ನಾವು ಚಿಂತೆ ಮಾಡ್ತಾ ಇದೀವಿ ಅಂತಂದ್ರೆ ತಪ್ಪು ಯಾರ್ದು? ನಮ್ದು. ಆ ಸ್ಕೂಲು ಮಕ್ಕಳ ತಂದೆ ತಾಯಿಗಳಿಗೆ ಹೇಳಿ ಅವ್ರು ಮರೆತು ಬಿಡ್ತವೆ ನಮ್ಮ ಚಿಂತೆ. ಇವತ್ತಿನ ಒಂದು ಸ್ಕೂಲ್ ನಲ್ಲಿ ಓದಿ ಬಂದಂತ ನಾಳೆ ನಮ್ಮ ಚಿಂತೆ ನಾವು ಮಾಡಕ್ ಹೋಗಲ್ಲ. ಯಾಕಂದ್ರೆ ಆ ಚಿಂತೆಯನ್ನು ತಂದೆ ತಾಯಿಗೆ ಹೋಗುದು. ಆ ಚಿಂತೆ ಯಾರು ಮಾಡ್ತಾರೆ? ಮಕ್ಕಳಿಗೋಸ್ಕರ ತಂದೆ ತಾಯಿಗಳು. ನಾಳೆ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಯಾರು ಮಾಡ್ತಾರೆ? ತಂದೆ ಮತ್ತು ತಾಯಿಗಳು ವ್ಯವಸ್ಥೆ ಮಾಡಿ ಅದನ್ನು ಕೊಡ್ತಾರೆ ಪ್ರಿಯ. ಆ ಚಿಂತೆ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ, ದೇವ್ರ ಚಿಂತೆ ಮಾಡ್ಬೇಡ್ರಿ ಮಕ್ಕಳೇ, ಜನರೇ, ಚಿಂತೆ ಮಾಡಿ ಮಾಡಿ ನೀವು ಒಂದು ಮೊಳ ಉದ್ದ ಬೆಳೆಯೋದಕ್ಕೂ ನಿಮ್ಮಿಂದ ಆದೀತೆ ಎಂಬುದಾಗಿ 27ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ನಾವು ಒಂದು ನೋಡ್ಬೇಕು, ದೇವ್ರು ಹೇಳುವಂತ ವಾಕ್ಯ, ಆ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ನೋಡಿರಿ ಅಷ್ಟೇ. ನಾವು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನು ನೋಡ್ತೇವೆ. ಅವು ಯಾವತ್ತು ಬಿತ್ತುವುದು ಮತ್ತು ಕೊಯ್ಯುವುದು, ಕಣದಲ್ಲಿ ಇಟ್ಟುಕೊಳ್ಳುವುದು, 3 ವಿಷಯ ಅವುಗಳು ಮಾಡುವುದಿಲ್ಲ. ಆದ್ರೆ ಮನುಷ್ಯನು ಮಾಡ್ತಾನೆ. ಬಿತ್ತುತ್ತಾನೆ, ಕೊಯ್ತಾನೆ, ಕಣದಲ್ಲಿ ಇಟ್ಟುಕೊಳ್ತಾನೆ. ಆದ್ರೆ ಯೇಸ್ವಾಮಿ ಹೇಳುವಂತ ವಿಷಯ, ಆದ್ರೆ ಆದಾಗ್ಯೂ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಪಕ್ಷಿಗಳನ್ನು ಸಾಕಿ ಸಲ್ಲಿಸ್ತಾ ಇರುವಂತ ದೇವರು ನಿಮ್ಮನ್ನು ಸಾಕಿ ಸಲ್ಲುವುದಿಲ್ಲವೋ? ಪರಲೋಕದಲ್ಲಿ ಇರುವಂತ ನಿಮ್ಮ ತಂದೆ ಏನಂತೆ? ಅವುಗಳನ್ನು ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಮತ್ತು 3ನೇದಾಗಿ 27ನೇ ವಾಕ್ಯದಲ್ಲಿ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯೋದಕ್ಕೆ ನಿಮ್ಮಿಂದ ಆದೀತೆ. ಆಗುದಿಲ್ಲ ಪ್ರಿಯರೇ. ನಮ್ಮ ಕರ್ತನಾಗಿರುವಂತ ದೇವರು ಸತ್ಯ, ಮಾರ್ಗ, ಜೀವವಾಗಿದ್ದಾನೆ. ಸತ್ಯವನ್ನೇ ಆತನು ಹೇಳುವಂತನು. ನಾವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಬೆಳೆಯುವುದಕ್ಕೆ ಆಗುದಿಲ್ಲ. ಇಷ್ಟು ಹೇಳಿದ್ರು, ದೇವರ ವಾಕ್ಯದಲ್ಲಿ ನಾವು ಓದಿದ್ರು, ಕೇಳಿದ್ರು, ನಾವು ಮತ್ತೆ ಮತ್ತೆ ಚಿಂತೆ ಮಾಡುತ್ತೇವೆ. ಯಾಕೆ? ಅದು ಬೇಕು. ನಾವು ಚಿಂತಿಸುವುದು, ನಮ್ಮ ಕರ್ತನ ಇದ್ದಾನೆ, ಆಕಾಶದ ಹಕ್ಕಿಗಳನ್ನು ತೋರಿಸಿ ನಮಗೆ ಹೇಳ್ತಾ ಇದ್ದಾನೆ, ನಾವು ಅವುಗಳಿಗಿಂತ ಹೆಚ್ಚಿನವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದಾಗಲೂ ನಾವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಆದೀತೆ ಎಂಬುದಾಗಿ ಕ್ವಶನ್ ಮಾಡ್ತಾ ಇದ್ದಾನೆ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದು ಏಕೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಡವಿಯ ಹೂಗಳನ್ನು ಕೂಡ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣದಲ್ಲಿ ತುಂಬಿಟ್ಟುಕೊಳ್ಳೋದು. ಆದಾಗ್ಯೂ ಅಲ್ಲಿ ನಾವು ನೋಡ್ತೇವೆ, ಇವುಗಳಲ್ಲಿ ಒಂದಕ್ಕಿಂತ ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದೊಂದಿರುವಾಗ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ನೋಡ್ರಿ, ಅಲ್ಲಿ ನಾವು ನೋಡ್ತೇವೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯೋದಕ್ಕೆ ನಿಮ್ಮಿಂದ ಆಗುದಿಲ್ಲ, ಅಡವಿ ಹೂಗಳನ್ನು ನೋಡ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಾತ್ರವಲ್ಲದೆ 30ನೇ ವಾಕ್ಯಕ್ಕೆ ಬರುವಾಗ, ಅಲ್ಪ ವಿಶ್ವಾಸಿಗಳೇ, ದೇವರಲ್ಲಿ ನಮ್ಮ ಒಂದು ವಿಶ್ವಾಸ, ನಂಬಿಕೆ ಹೇಗಿದೆ ಪ್ರಿಯರೇ? ನಾವು ಚಿಂತೆ ಮಾಡ್ತೇವೆ ಎಂಬುದಾಗಿ ಹೇಳುವಾಗ ಅಲ್ಪ ವಿಶ್ವಾಸಿಗಳೇ, ಹೌದಾ? ನಾವು ಅಲ್ಪ ವಿಶ್ವಾಸಿಗಳನ್ನ, ನಾವು ಪೂರ್ಣ ಹೃದಯದಲ್ಲಿ ಕರ್ತನನ್ನು ನಾವು ಆರಾಧಿಸ್ತಾ ಇದ್ದೇವೆ, ಕರ್ತನನ್ನು ನಂಬಿದ್ದೇವೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ, ಮತ್ತೆ ನಾವು ಚಿಂತೆ ಮಾಡ್ತಾ ಇದ್ದೇವೆ. ನಾಳೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನಾವೇನ್ ಮಾಡ್ಬೇಕು, ನಮಗೆ ಯಾರು ಸಹಾಯ ಮಾಡ್ತಾರೆ ಎಂಬ ಚಿಂತೆ ಕೂಡ ಇದೆ. ಆ ಚಿಂತೆ ಭಾರ
ನಾವು ಮಾಡುವಂಥದ್ದು ಯಾಕೆ? ನಮ್ಮ ಕರ್ತನಲ್ಲಿ ಅಲ್ಪ ವಿಶ್ವಾಸ. ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ 30ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತಿದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ಅದಕ್ಕೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಸುವನಲ್ಲವೇ ಎಂಬುದಾಗಿ ಹೇಳ್ತೇನೆ. ನೋಡ್ರಿ, ಕರ್ತನಾದ ದೇವರು ಎಷ್ಟು ವಿವರವಾಗಿ ತಿಳಿಯಪಡಿಸ್ತಾ ಇದ್ದಾನೆ. ಹಾಗೆ ನಾವು ನೋಡ್ತೇವೆ ಅಲ್ಪ ವಿಶ್ವಾಸಿಗಳು ಇವು ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಸೋನಲ್ಲವೇ. ಅಡವಿಯ ಹೂಗಳ ಹೀಗಿದ್ದಾವೆ, ಅವುಗಳಿಗೆ ಒಂದಕ್ಕಿರುವಂತ ಅಲಂಕಾರವು ಯಾರಿಗಿರ್ಲಿಲ್ಲ ಅಂತ, ಸೊಲೊಮೋನನಿಗೂ ಕೂಡ ಇರಲಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಅಲ್ಪ ವಿಶ್ವಾಸಿಗಳಿಗೆ. ಅದಕ್ಕಾಗಿ 31ನೇ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದಾನೆ 31ನೇ ವಾಕ್ಯ ಭಾಗದಲ್ಲಿ. ಚಿಂತೆ ಮಾಡಬಾರ್ದು. ನಾವು ಚಿಂತೆ ಮಾಡದೆ ಕರ್ತನ ಸನ್ನಿಧಾನದಲ್ಲಿ ಮುಂದೆ ಹೋಗೋಣ. ಅಲ್ಲಿ 32ನೇ ವಾಕ್ಯ ಭಾಗದಲ್ಲಿ ನೋಡಿದರೆ ಇವು ಯಾರು ಚಿಂತೆ ಮಾಡ್ತಾರೆ ಎಂಬುದೇ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ನೋಡ್ತಾರ, ಚಿಂತೆ ಮಾಡ್ಬೇಡ ಅಂತ ದೇವ್ರು ಹೇಳಿದಾನಲ್ಲ. ಈ ಚಿಂತೆ ಮಾಡುವವರು ಯಾರು? ದೇವರನ್ನು ನಂಬದೇ ಇರುವಂತವ್ರು, ಅಜ್ಞಾನಿಗಳು, ದೇವರನ್ನು ಅರಿಯದವರು. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಏನು ಉಣಬೇಕು, ಏನು ಹೊತ್ಕೊಳ್ಬೇಕು ಎಂದು ಚಿಂತೆ ಮಾಡ್ಬೇಡ್ರಂತ ದೇವ್ರು ಹೇಳ್ತಾ ಇದ್ದಾನೆ. ಈ 32ನೇ ವಾಕ್ಯ ಭಾಗದಲ್ಲಿ ನೋಡುವಾಗ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಎಂಬುದಾಗಿ ನೋಡ್ತೇವೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿಯದೆ ಅಷ್ಟೇ. ಇವೆಲ್ಲವೂ ಬೇಕು, ದೇವರ ಮಕ್ಕಳಿಗೆ ಎಲ್ಲವೂ ಬೇಕು ಎಂಬುದಾಗಿ ಯಾರಿಗೆ ಗೊತ್ತು? ನಮ್ಮ ಕರ್ತನಾದ ದೇವರಿಗೆ ಗೊತ್ತೇ ಇದೆ. ತಂದೆಯಾದ ದೇವರಿಗೆ, ನಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನಿಗೆ ನಮಗೆ ಗೊತ್ತೇ ಇದೆ. ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗೆ ಅಜ್ಞಾನಿಗಳು ತವಕ ಪಡ್ತಾ ಇದ್ದಾರೆ. ಪ್ರಿಯರೇ, ನಾವು ಅಜ್ಞಾನಿಗಳ? ದೇವರು ಹೇಳಿದ ಪ್ರಕಾರವಾಗಿ ನಾವು ಅಲ್ಪ ವಿಶ್ವಾಸಿಗಳ? ನಾವು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನು ನೋಡಬಾರ್ದ? ಅವುಗಳನ್ನು ನಾವು ನೋಡ್ತಾ ಬರ್ತಾ ಇರುವಾಗ ಅವುಗಳಲ್ಲಿ ದೇವರು ಒಂದು ಕಡಿಮೆ ಮಾಡದೆ ಎಲ್ಲಾ ಹಕ್ಕಿಗಳಿಗಾಗಲಿ ಪ್ರಾಣಿ ಮೃಗಗಳಿಗಾಗಲಿ ಅವು ಯಾವ ಚಿಂತೆ ಮಾಡಲ್ಲ. ಆದ್ರೆ ಮನುಷ್ಯನು ನೀವು ಅವುಗಳಿಗಿಂತ ಹೆಚ್ಚಿನವರು ಎಂಬುದಾಗಿ ನಮ್ಮ ಕರ್ತನು ನಮ್ಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಕಲಿಯುವಂತ ಪಾಠ ಒಂದು, ಆಕಾಶದ ಹಕ್ಕಿಗಳನ್ನು ನಾವು ನೋಡಿ ಕಲಿಬೇಕು ಎಂಬುದಾಗಿ, ಮತ್ತು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಆತನೇ ಹೇಳ್ತಾ ಇದ್ದೇನೆ. ಮತ್ತು ಅಲ್ಪ ವಿಶ್ವಾಸಿಗಳಾಗಿರಬೇಡ್ರಿ ಎಂಬುದಾಗಿ ನೋಡ್ತೇವೆ. ಈ ಅಲ್ಪ ವಿಶ್ವಾಸಿಗಳಾಗದಂತೆ ನಾವು ಜೀವಿಸುವಂತವರಾಗಬೇಕೆಂಬುದಾಗಿ ಕರ್ತನ ಚಿತ್ತವಾಗಿದೆ. ಪ್ರಿಯರೇ, ಅದಕ್ಕಾಗಿ ಅಜ್ಞಾನಿಗಳು ಇದಕ್ಕೆಲ್ಲ ತವಕ ಪಡ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಯಾರಿಗೆ ಗೊತ್ತಿದೆ? ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಆದ ಕಾರಣ ನೀವೇನ್ ಮಾಡ್ಬೇಕು? 33ನೇ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಅಲ್ಲಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ನೋಡಿ. ಮೊದಲು ದೇವರ ರಾಜ್ಯ, ಆತನ ನೀತಿಗಾಗಿ ನಾವು ತವಕ ಪಡೋಣ. ಪ್ರಿಯ, ನಾವು ಚಿಂತಿಸದೆ ನಮ್ಮ ಕರ್ತನ ವಾಕ್ಯಗಳಲ್ಲಿ ನಾವು ದೃಢವಾಗಿ ಇದ್ದುಕೊಂಡು, ನಾವು ದೇವರು ಹೇಳಿದಂತ ಈ ದಿನ ಮಾತನಾಡಿದಂತ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ಲುವಂತವರಾಗಿ ಜೀವಿಸುವಂತವರಾಗುವಂತೆ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರೋಣ. ನಾವು ಕೆಲವು 5 ವಾಕ್ಯ ಭಾಗಗಳನ್ನು ನಾವು ಆರಿಸಿಕೊಂಡು ಓದಿ ಕೂಟದ ಅಂತ್ಯವನ್ನು ಮಾಡುವಂತವರಾಗಿರೋಣ. ಚಿಂತಿಸ
ಬಾರದು ಎಂಬುವಂತ ವಿಷಯದ ಕುರಿತಾಗಿ ನಾವು ನೋಡುವಂತ ವಿಷಯ, ಚಿಂತಿಸುವ ಬದಲು ಪ್ರಾರ್ಥನೆ ಮಾಡಬೇಕು. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯ. ಅಲ್ಲಿ ಈಗ ಓದ್ತೇವೆ ಪ್ರಿಯರೇ. 4:6. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಚಿಂತಿಸುವ ಬದಲು ಯಾವ ಸಂಬಂಧವಾಗಿ ಚಿಂತಿಸದೆ ಮೊದಲನೇದು ಮಾಡುವಂಥದ್ದು ನಾವು ಪ್ರಾರ್ಥನೆ, ವಿಜ್ಞಾಪನೆ ಮತ್ತು ಬೇಕಾದದ್ದನ್ನು ತಿಳಿಯಪಡಿಸುವುದು. ಮತ್ತು ನಾವು ಪ್ರಾರ್ಥಿಸುವ ಬದಲು, ಚಿಂತಿಸುವ ಬದಲು ಏನ್ ಮಾಡ್ಬೇಕಂತ ದೇವರ ರಾಜ್ಯ ನೀತಿಗಾಗಿ, ಅದೇ ಮತ್ತಾಯನ ಸುವಾರ್ತೆ 6:33 ನಾವು ನೋಡ್ತೇವೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಚೌಕಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರೆಯುತ್ತವೆ. ಮತ್ತೆ ಚಿಂತಿಸುವ ಬದಲು ದೇವರ ಮುಂದೆ ಬಿಚ್ಚುವಂತದ್ದಾಗಿದೆ. ನಾವು ಚಿಂತಿಸುವ ಬದಲು ದೇವರ ಮುಂದೆ ನಮ್ಮ ಹೃದಯಗಳನ್ನು ಬಿಚ್ಚುವಂತದ್ದು ಆಗಿದೆ. ಅದು ಕೀರ್ತನೆ ಭಾಗದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 62 ಪ್ರಿಯರೇ, 62ನೇ ಕೀರ್ತನೆಯ 8ನೇ ವಾಕ್ಯ ಭಾಗದಲ್ಲಿ ನಾವು ಹೀಗೆ ಓದ್ತೇವೆ. 8ನೇ ವಾಕ್ಯ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ನೋಡ್ರಿ, ನಮ್ಮ ಚಿಂತಿಸುವ ಬದಲು ದೇವರ ಮುಂದೆ ನಾವು ಬಿಚ್ಚೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಮ್ಮ ಹೃದಯಗಳನ್ನು ಬಲ್ಲವಂತವನು ಆಗಿದ್ದಾನೆ ಪ್ರೇರೆ. ಅದೇ ರೀತಿಯಾಗಿ ಚಿಂತಿಸುವ ಬದಲು ನಾವೇನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಯಾವ ಸಂಬಂಧವಾಗಿ ಚಿಂತಿಸದೆ ನಾವು ಸರ್ವ ವಿಷಯಗಳಲ್ಲಿ ನಾವು ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುವಂತವರಾಗಿರೋಣ. ಅದೇ ರೀತಿಯಾಗಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಕೂಡ ಚಿಂತಿಸುವ ವಿಷಯದ ಕುರಿತಾಗಿ ಹೇಳುವಂತಹ ವಿಷಯವು ನಮಗೆ ನಾವು ಓದಿದ್ದೇವೆ. ಪೇತ್ರನು ಬರೆದ 1ನೇ ಪೇತ್ರ ಅದರ 5ನೇ ಅಧ್ಯಾಯದ 6-7 ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರ ತ್ರಾಣವುಳ್ಳದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮುಂದೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ. ನಮ್ಮ ಚಿಂತೆ ಭಾರವನ್ನೆಲ್ಲ ದೇವರ ಮುಂದೆ ಹಾಕೋಣ. ದೇವರು ನಮಗೋಸ್ಕರ ಚಿಂತೆ ಮಾಡ್ತಾನೆ ಪ್ರೇರೆ. ನಾವು ದೇವರು ಹೇಳಿದ ಪ್ರಕಾರ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ನಾವು ಬಿಟ್ಟು ಬಿಡೋಣ ಚಿಂತೆ ಮಾಡುವುದನ್ನು. ನಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕೋಣ. ನಾವು ದೇವರ ತ್ರಾಣವುಳ್ಳ ಹಸ್ತದ ಕಡೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂತವ್ರು ಆಗಿರೋಣ ಪ್ರೇರೆ. ಅದೇ ರೀತಿಯಾಗಿ ಯೇಸು ಚಿಂತಿಸುವ ಬದಲು ನಾವೇನ್ ಮಾಡ್ಬೇಕು? ದೇವರ ಬಳಿಗೆ ಬರಬೇಕು. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನೀವು ದೇವರ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಚಿಂತಿಸುವ ಬದಲು ದೇವರ ಮುಂದೆ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಂತವರಾಗೋಣ. ಕಷ್ಟ ಪಡುವಂತ ಬದಲು ದೇವರ ಮುಂದೆ ಸಮಾಧಾನವನ್ನು ಹೊಂದುವಂತವ್ರು ನಾವು ಆಗಿರೋಣ ಪ್ರೇರೆ. ಚಿಂತಿಸುವ ಬದಲು ನಾವು ಏನು ಮಾಡಬೇಕು ಎಂಬುದಾಗಿ ಕೀರ್ತನೆಗಾರನು ಕೂಡ 37ನೇ ಕೀರ್ತನೆ 5ನೇ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. 37 5ನೇ ವಾಕ್ಯ ಹೀಗೆ ನಾವು ಓದ್ತೇವೆ ಪ್ರೇರೆ. ಅದು ಓದಿ ಕೇಳಿಸ್ತೇನೆ. 5ನೇ ವಾಕ್ಯ ಬರೆಯಲ್ಪಟ್ಟಿದೆ: ನಿನ್ ಭೂಯಾತ್ರೆ ಚಿಂತೆಯನ್ನು ಯೆಹೋವನೇ
ಗೆ ವಹಿಸಿ ಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಧಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಹೀಗೆ ನಾವು ಹಲವಾರು ವಾಕ್ಯವನ್ನು ನಾವು ಚಿಂತಿಸುವ ಬದಲು ನಾವು ನೋಟ್ ಮಾಡಿಕೊಳ್ಳೋಣ, ಮತ್ತು ಸಮಯ ಸಿಕ್ಕಾಗ ನಾವು ಈ ವಾಕ್ಯಗಳನ್ನು ಪುನಃ ಧ್ಯಾನಿಸುವಂತವ್ರು ಆಗಿರೋಣ. ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಕೊನೆಯದಾಗಿ ನಾವು ನೋಡ್ತೇವೆ, ಚಿಂತಿಸುವ ಬದಲು ನಾವು ಏನ್ ಮಾಡ್ಬೇಕು? ಕೀರ್ತನೆ 55:22 ಬರೆಯಲ್ಪಟ್ಟಿದೆ, ನಿಮ್ಮ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿಮ್ಮನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಗದಲಗೊಳಿಸುವುದಿಲ್ಲ. ಏನ್ ಮಾಡ್ಬೇಕಂತೆ? ನಮ್ಮ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕೋಣ ಪ್ರೇರಿ. ಆತನು ನಮಗೋಸ್ಕರ ಚಿಂತಿಸುವಂತ ದೇವರಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ನಾವು ಅಲ್ಪ ವಿಶ್ವಾಸಿಗಳಾಗಿರದೆ ದೇವರಲ್ಲಿ ಪೂರ್ಣ ಭರವಸೆ ಹುಟ್ಟವರಾಗಿ ದೇವರ ವಾಕ್ಯವನ್ನು ನಾವು ಕೇಳ್ತಾ ಬಂದಾಗೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 25-33 ನಾವು ಓದಿದ್ದೇವೆ. ಕೊನೆಯ ವಾಕ್ಯ ಭಾಗಕ್ಕೆ ನಾವು ಬರೋಣ. ಅಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 34ನೇ ವಾಕ್ಯ, ಚಿಂತೆ ಮಾಡಬೇಡ್ರಿ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ನಾಳಿನ ದಿನವು ತನ್ನನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಇಷ್ಟು ಸಂದೇಶಗಳನ್ನು, ಇಷ್ಟು ವಿಷಯಗಳನ್ನು ದೇವರು ನಮಗೆ ಚಿಂತೆ ಮಾಡಬೇಡ್ರಿ ಎಂಬುವಂತ ವಿಷಯದ ಕುರಿತಾಗಿ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದನ ಪ್ರೇರೆ. ಅದಕ್ಕಾಗಿ ನಾವು ಚಿಂತೆ ಮಾಡೋಣ. ನಾವು ನೋಡುವಂಥದ್ದು, ಕರ್ತನು ಪರಲೋಕದಲ್ಲಿರುವಂತ ದೇವರು ಅವುಗಳನ್ನು ಸಾಕಿ ಸಲ್ಲುತ್ತಾನೆ. ಎಲ್ಲಿ 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಕಾಶದಲ್ಲಿ ಇರುವಂತ ಆ ಹಕ್ಕಿಗಳನ್ನು ನಾವು ನೋಡೋಣ. ಅವು ಬಿತ್ತುವುದಿಲ್ಲ, ಕಣದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗಲೂ ಅವನ್ನು ಸಾಕಿ ಸಲ್ಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ. ಎರಡನೇದು, ಅಲ್ಲಿ ನಾವು ನೋಡ್ತೇವೆ, ಚಿಂತೆ ಮಾಡಿ ಒಂದು ಮಾಡ ಉದ್ದ ಬೆಳೆಸಕ್ಕೆ ಆಗೋದಿಲ್ಲ, ಮತ್ತು ಚಿಂತೆ ಮಾಡಿ ಮಾಡಿ ಒಂದು ಮಳ ಬೆಳೆಯುವುದಕ್ಕೂ ನಮ್ಮಿಂದ ಆಗುವುದಿಲ್ಲ ಪ್ರೇರೆ. ಆದಾಗ್ಲೂ ಅಡವಿಯ ಹೂವುಗಳನ್ನು ನೋಡ್ರಿ ಎಂಬುದಾಗಿ ನೋಡ್ತೇವೆ. ಅಡವಿ ಹೂವುಗಳು ಬೆಳೆಯುವುದು ರೀತಿಯನ್ನು ಯೋಚಿಸಿ ತಿಳಿಯಿರಿ. ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನ ಸಹ ಅವನು ತನ್ನ ಸಕಲ ವೈಭವದಿಂದಿದ್ದಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಮತ್ತು ಅಲ್ಪ ವಿಶ್ವಾಸ, ನಾವು ನೋಡುವಂತ ವಿಷಯ ಚಿಂತೆ ಮಾಡ್ಬೇಡ್ರಿ. ಅಡವಿಯಲ್ಲಿ ನೋಡ್ರಿ, ಅಡವಿಯ ಹೂಗಳನ್ನು ನೋಡ್ರಿ, ಮತ್ತು ಆಕಾಶದಲ್ಲಿ ಪಕ್ಷಿಗಳನ್ನು ನೋಡಿ ಕಲಿಯಿರಿ. ಮತ್ತು 32ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳಿಗೆ ತವಕ ಪಡ್ತಾರೆ, ಚಿಂತೆ ಮಾಡ್ತಾರೆ ಪ್ರೇರಿ. ನಮಗೆ ಇದೆಲ್ಲ ಬೇಕೆಂಬುದಾಗಿ ಪರಲೋಕದಲ್ಲಿರುವಂತ ತಂದೆಗೆ ಗೊತ್ತೇ ಇದೆ. ಅದಕ್ಕಾಗಿ ನಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕೋಣ. ಆತನು ನಮಗೋಸ್ಕರ ಚಿಂತೆ ಮಾಡುವಂತ ದೇವರಾಗಿದ್ದಾನೆ ಪ್ರೇರಿ. ಅದಕ್ಕಾಗಿ ಈ ಮತ್ತಾಯನ ಸುವಾರ್ತೆಯಲ್ಲಿ 25-34 ವಾಕ್ಯಗಳನ್ನು ಓದಿ ಧ್ಯಾನಿಸುವಾಗೆ ದೇವರು ನಮಗೆ ಬಲಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಚಿಂತೆ ಮಾಡೋದನ್ನು ಬಿಟ್ಟು, ನಾಳಿನ ವಿಷಯದ ಚಿಂತೆಯನ್ನು ಬಿಟ್ಟು, ಈ ದಿನದ ಕಾಟ ಈ ದಿನಕ್ಕೆ, ಬೆಳಗಿಂದ ಸಾಯಂಕಾಲದವರೆಗೂ ನಮ್ಮನ್ನು ದೇವರು ಬೇಕಾದಂತ ಬೆಳಗಿನ ಜಾವದಲ್ಲಿ ಅನ್ನಪಾನ, ಉಟ್ಟುಕೊಳ್ಳುವುದಕ್ಕೆ ವಸ್ತ್ರ ಎಲ್ಲವನ್ನು ದೇವರು ಈ ದಿನ ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರು ನಾಳೆ ಬರೋಣ ಆತನ ಚಿತ್ತ ತಡವಾದರೆ ನಾವು ಮತ್ತೆ ದೇವರ ವಾಕ್ಯವನ್ನು ಈ ರೀತಿಯಾಗಿ ಕುಂತ್ಕೊಂಡು ದೇವರ ವಾಕ್ಯವನ್ನು ಜೂಮ್ ಮೀಟಿಂಗ್ ನಲ್ಲಿ ನಾವು ಹೇಳುವಂತ ಸೇವಕರು, ಕೇಳುವಂತ ನಾವು ಕೂಡ ಸಿದ್ಧರಾಗಿ ಮುಂದೆ ಹೋಗುವಂತೆ ದೇವರು ನಮಗೆ ಈ ದಿನವು ಸಹಾಯ ಮಾಡಲಿ. ದೇವರ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಸ್ತೋತ್ರವಾಗ್ಲಿ. ಆಮೆನ್.